ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವು ಮಾಸಗಳಲ್ಲಿ ಹುಟ್ಟಿರೋರಿಗೆ, ಕೆಲವು ಸಂಖ್ಯೆಗಳಲ್ಲಿ ಹುಟ್ಟಿರೋರಿಗೆ ಗಾಡ್ಸ್ ಗಿಫ್ಟ್, ಅದೊಂದು ಶಕ್ತಿ, ಅತಿ ದೊಡ್ಡ ಶಕ್ತಿ ಇರತಕ್ಕಂಥ ವ್ಯಕ್ತಿಗಳು, ಇರುವುದರಲ್ಲೇ ತೃಪ್ತಿ ಪಡತಕ್ಕಂಥ ವ್ಯಕ್ತಿಗಳು. ಅದು ಈ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು, ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರು, ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರು. ನಿಮ್ಮ ಮನೇಲಿ ಯಾರಾದ್ರೂ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಇದೆಲ್ಲ ಗಮನಿಸಿ. ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದಾರ ಗಮನಿಸಿ. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರೋರು ಇದೆಲ್ಲ ಗಮನಿಸಿ. ಅವ್ರು ಇರುವುದರಲ್ಲಿ ಆನಂದ. ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳು ಅಂದ್ರೆ ಯಾರು ಗೊತ್ತಾ? ಇರುವುದರಲ್ಲಿ ತೃಪ್ತಿ ಪಡೋರೆ. ಬಂದಾಗ ನೋಡೋಣ ಪ್ರಯತ್ನ ಬಿಡೋದಿಲ್ಲ, ಅದಿರುತ್ತೆ. ಬರ್ಲಿಲ್ಲ ಅಂತ ಕೊರಗೋದು, ನಮಗಿಲ್ಲ ಅಂತ ಕೊರಗೋದು, ಸಂಕಟ ಪಡೋದು, ಬಾಧೆ ಪಡೋದು ಖಂಡಿತ ಆ ಭಾವ ಇರುವುದಿಲ್ಲ. ನಾವು ಬೇಯೋದು ಅದೇ. ನೀವು ಇದನ್ನ ಅಳವಡಿಸ್ಕೊಂಡು ನೋಡಿ. ನಿಮ್ ಜೀವನದಲ್ಲಿ ಸುತ್ತಮುತ್ತ ಯಾರಾದ್ರೂ ಮಾರ್ಚಲ್ಲಿ ಹುಟ್ಟಿರೋರು, ಇಲ್ಲ ಸೆಪ್ಟೆಂಬರ್ ಅಲ್ಲಿ ಹುಟ್ಟಿರೋರು, ಅಕ್ಟೋಬರ್ ಅಲ್ಲಿ ಹುಟ್ಟಿರೋರ್ನ ನೀವು ನೋಡಿ. ಪಿತೃಭಕ್ತಿ ಪಾರಾಯಣರು, ಅಪ್ಪ ಅಮ್ಮ ಕುಟುಂಬ ಅನ್ನತಕ್ಕಂಥ ಭಾವ ಜಾಸ್ತಿ. ಅವ್ರು ಯಾವಾಗಿದ್ದರೂ ದೊಡ್ಡ ಯೋಜನೆ, ದೊಡ್ಡ ಆಲೋಚನೆ. ಅದರಿಂದ ಅವ್ರು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಏನೋ ಸಿಗಲಿಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ಏನೋ ಕಳೆದೋಯ್ತು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹೌದಾ, ಆಗ್ಲಿ ಬಿಡಿ ಅಂತ ಹೇಳ್ಬಿಡ್ತಾರೆ. ನೋಡೋಣ ಅನ್ನತಕ್ಕಂಥದ್ದು. ಹೌದು, ಇರುವುದರಲ್ಲಿ ತೃಪ್ತಿ. ಅವ್ರನ್ನ ನೋಡಿ ನಿಜವಾಗ್ಲೂ ಹೇಳ್ತೀನಿ, ನೀವು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದೀರಾ, ಗಮನಿಸಿ ನೋಡಿ. ನಿಮ್ಮನ್ನು ನೋಡಿ ಎಷ್ಟು ಜನ ಹೊಟ್ಟೆ ಉರಿ ಪಡ್ತಾರೆ. ನೀವು ಎಲ್ಲಿದ್ದರೂ ರಾಜರೇ, ಎಲ್ಲಿದ್ದರೂ ಶಕ್ತಿವಂತರೇ. ನಿಮ್ಮಲ್ಲೊಂದು ಅದ್ಭುತವಾದಂತ ಅಲೌಕಿಕ ಶಕ್ತಿ ನಿಮ್ಮನ್ನ ಕಾಪಾಡುತ್ತಿರುತ್ತದೆ. ಮೇ ಬಿ ಬಿಕಾಸ್ ಆಫ್ ಯುವರ್ ಸಿಂಪ್ಲಿಸಿಟಿ. ಎಸ್, ನೀವು ಮಾರ್ಚಲ್ಲಿ ಹುಟ್ಟಿದೀರಾ, ಯುವರ್ ಸಿಂಪ್ಲಿಸಿಟಿ, ಯುವರ್ ಅನ್ ಎನಿಗ್ಮಾ. ನೀವು ತೋರಿಸ್ಕೊಳ್ಳೋದು ಬೇಡ, ಹೇಳೋದು ಬೇಡ. ಕೆಲವರು ಫುಲ್ ಮಾಲೆಗಳು ಅದು ಇದು ಎಲ್ಲ ಎತ್ಕೊಂಡು ಬರ್ತಾರೆ. ಇಲ್ಲಿ ಉಂಗುರುಗಳು ನೋಡ್ಬೇಕು. ಒಂದು ಪಿಕ್ಚರ್ ಅಲ್ಲಿ ನನಗೆ ಯಾವುದೋ ಒಂದು ತಮಿಳ್ ಪಿಕ್ಚರ್, ಕಮಿಡಿಯನ್ ಇನ್ನೊಬ್ಬ ಕಮಿಡಿಯನ್ ಹಿಂಗ ಅಂತಾನೆ ಮಾತಾಡೋದು. ನನಗ್ ಗೊತ್ತು ಕಣ, ನಿನ್ನ ಕೈಯಲ್ಲೂ ಉಂಗುರಗಳಿದೆ, ನಾನು ನೋಡಿದ್ದೇನೆ. ಅದನ್ನೇನೋ ಮತ್ತೆ 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 ತೋರಿಸ್ತಂತ ಹಾಕೊಂಡು ಬೆರಳಿಗೆ ಮೊದಲೇ ಬರ್ತಾನೆ. ಆ ತೋರಿಸೋ ಅವಶ್ಯಕತೆಯೇ ಬೇಕಿಲ್ಲ. ನೀವೆಲ್ಲಿದ್ದರೂ ಗೌರವ ನಿಮ್ಮದು, ನೀವೆಲ್ಲಿದ್ದರೂ ಶಕ್ತಿ ನಿಮ್ಮದು, ಸಹನೆ ನಿಮ್ಮದು, ತಾಳ್ಮೆ ನಿಮ್ಮದು. ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದೀರಿ ಅಂದ್ರೆ ನಿಮ್ಮಷ್ಟು ಶಕ್ತಿಶಾಲಿ ವ್ಯಕ್ತಿಗಳಿಲ್ಲ. ಕಾರಣ ಏನ್ ಗೊತ್ತಾ? ಯುವರ್ ಸಿಂಪ್ಲಿಸಿಟಿ. ಯು ವಿಲ್ ಲಿವ್ ವಿತ್ ಯುವರ್ ಸರ್ಕಲ್. ಗಮನಿಸಿ ನೋಡಿ, ನೀವು ಸರ್ಕಲ್ ನ ಚೇಂಜ್ ಮಾಡೋಲ್ಲ, ನಿಮ್ಮ ವ್ಯಕ್ತಿಗಳನ್ನ ಚೇಂಜ್ ಮಾಡೋದಿಲ್ಲ. ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿ ಯಾರು ಗೊತ್ತಾ? ಏಕಾಂಗಿಯಾಗಿ ಯುದ್ಧ ಮಾಡುವವನೇ. ಅದು ಮಾರ್ಚು, ಸೆಪ್ಟೆಂಬರು, ಅಕ್ಟೋಬರ್. ನೀವೆಲ್ಲಿದ್ದರೂ ಏಕಾಂಗಿ. ನಿಮ್ಗೆ ಎಲ್ಲರೂ ಇರ್ತಾರೆ, ಎಲ್ಲರಿಗೂ ನೀವಿರ್ತೀರಿ, ಎಲ್ಲರಿಗೂ ನೀವಿರ್ತೀರಿ. ನೀವೊಬ್ಬ ಕೋಟಿಗೊಬ್ಬ, ಗೊತ್ತಿದೆಯಾ? ಎಲ್ಲರಿಗೂ ನಿಮ್ ಅಡ್ವೈಸ್ ಬೇಕು, ನಿಮ್ ಗೈಡೆನ್ಸ್ ಬೇಕು, ನಿಮ್ಮ ಒಂದು ಮಾರ್ಗದರ್ಶನ ಬೇಕು, ನಿಮ್ಮ ಸಹಾಯ ಬೇಕು, ನಿಮ್ಮ ನೆರಳು ಬೇಕು. ನೀವೆಲ್ಲಿದ್ದರೂ ರಾಜರೇ, ಶಕ್ತಿವಂತರೇ, ಸೇನಾಪತಿಗಳೇ, ರಾಜರೇ, ಲೀಡರೇ. ಲೀಡರ್ ಯಾವತ್ತಿದ್ರೂ ಒಬ್ಬನೇ ಬರೋದು, ಒಂದ್ 10 ಹಂದಿಗಳು ಕಟ್ಕೊಂಡು ಬರೋಲ್ಲ. ನೀವು ಬೇಜಾರೇ ಪಡೋಲ್ಲ. ನೀವು ಮೊದಲೇ ತಯಾರಿ ಮಾಡಿ ಇಟ್ಕೊಂಡಿರ್ತೀರಿ. ಅವತ್ತು ಇಲ್ಲ ಅಂದ ದಿನ ಏನ್ ಮಾಡೋಣ? ರೈಟ್, ಐ ಆಮ್ ರೆಡಿ ಫಾರ್ ದ್ಯಾಟ್. ಮೊದಲೇ ಸೋಲು ಅನ್ನುವುದು ಎಲ್ರಿಗೂ ಸೋಲು ಆದ್ರೆ ನಿಮ್ಗೆ ಅದೊಂದು ಅನುಭವ. ಬೇಕಾದ್ರೆ ಗಮನಿಸಿ ನೋಡಿ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು, ಇಲ್ಲ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದಿರಿ, ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದಿರಿ, ನಿಮಗೆ ಗೆಳೆಯರು ಇರ್ತಾರೆ. ತುಂಬಾ ಹತ್ತಿರದ ಗೆಳೆಯ ಒಬ್ಬ ಇಲ್ಲ ಇಬ್ಬರು, ಅದಕ್ಕೆ ಮೇಲಿಲ್ಲ.
ನೀವು ಅವಶ್ಯಕತೆಗೋಸ್ಕರ ಇನ್ನೊಬ್ರ ಹತ್ರ ಹೋಗಿ ನೀವು ಕೇಳಲ್ಲ. ಅವಶ್ಯಕತೆ ಇದ್ದಾಗ ಹೋಗೋದೇ ಇಲ್ಲ. ತಮಾಷೆ ಹತ್ರ ಒದ್ದಾಡ್ತೀರಿ, ತೊಳಲಾಟ. ನಾನು ಗಮನಿಸಿದ್ದೇನೆ, ನಿಮಗೆ ಸ್ವಾಭಿಮಾನ ಜಾಸ್ತಿ. ಈ ಮಾರ್ಚಲ್ಲಿ ಹುಟ್ಟಿದವರು, ಸೆಪ್ಟೆಂಬರಲ್ಲಿ ಹುಟ್ಟಿದವರು, ಅಕ್ಟೋಬರಲ್ಲಿ ಹುಟ್ಟಿದವರಿಗೆ ಸ್ವಾಭಿಮಾನ. ನಿಮಗೆ ಕೇಳಿ ಗೊತ್ತಿಲ್ಲ, ಕೊಟ್ಟು ಗೊತ್ತು. ನಿಮ್ಮನ್ನು ಯಾರಾದರೂ ಕೇಳಿಬಿಟ್ಟರೆ ರಾಮಚಂದ್ರ, ನಿಮ್ಮನ್ನೇ ಕೊಟ್ಟು ಬರ್ತೀರಿ. ಅಂತ ಒಂದು ವ್ಯಕ್ತಿತ್ವ. ಅಲ್ಲೆಲ್ಲೋ ಅಂಥದ್ದೊಂದು ವೈಬ್ರೇಷನ್ ದೇವರು ನಿಮಗೆ ಕೊಟ್ಟು ಬಿಟ್ಟಿರುತ್ತಾನೆ. ನಿಮಗದರ ಪರಿಚಯ ತುಂಬಾ ಸ್ವಲ್ಪ ಕಡಿಮೆ. ಇವಾಗ ಅವಾಗ ಕೊರಗ್ತಿರ್ತೀರಿ ನನ್ನನ್ನ ಅಂತ. ನಿಮಗ್ ಗೊತ್ತಿಲ್ಲ, ನೀ ಒಂದು ನಡೆಯುವಾಗಿರ್ಬೋದು, ಕುಳಿತುಕೊಳ್ಳುವಾಗಿರ್ಬೋದು, ಮಾತಾಡುವಾಗಿರ್ಬೋದು, ಸ್ವಲ್ಪ ಮಾತು ಹೊರಟೆ ಒಂದೊಂದು ಸಮಯ. ಬಿಚ್ಚು ಹೃದಯದ ಮಾತು. ನೀವು ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲ. ಗುಟ್ಟು ಉಳಿಸ್ಕೊಳ್ಳೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಿರಿ, ಸೆಪ್ಟೆಂಬರಲ್ಲಿ ಹುಟ್ಟಿದಿರಿ, ಅಕ್ಟೋಬರಲ್ಲಿ ಗುಟ್ಟು ಇವ್ರ ಹತ್ರ ಹೇಳ್ಕೊಳ್ಳಿ. ರಸಿಕತನ ಎಲ್ಲೆಯಷ್ಟು, ರಕ್ಷಿಸುವಿಕೆ ಎಲ್ಲೆಯಷ್ಟು, ಎಲ್ಲ ಮೀರಿದಷ್ಟು ಕೋಟೆ ಹೊಡ್ಕೊಂಡು ಬರ್ತಿರ್ಬೇಕಾದ್ರೆ ದಾಟುಕೊಂಡು ಬರುವಷ್ಟು. ತನ್ನನ್ನು ಪ್ರೀತಿಸಿದವ್ರಿಗೋಸ್ಕರ ತಾನ್ ಬದುಕ್ತಾನೋ ಇಲ್ವೋ, ತನ್ನನ್ನ ಪ್ರೀತಿಸೋರ್ಗೋಸ್ಕರ, ತನ್ನನ್ನ ನಂಬಿದವ್ರಿಗೋಸ್ಕರ ಬದುಕೋ ಒಂದು ರೀತಿ ಜೀವನ ಇದೆಯಲ್ಲ, ಅದು ಅಪರೂಪ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರಿಗೆ, ಸೆಪ್ಟೆಂಬರ್ ಅಲ್ಲಿ ಹುಟ್ಟಿದವರಿಗೆ, ಅಕ್ಟೋಬರ್ ಅಲ್ಲಿ ಹುಟ್ಟಿದವರಿಗೆ ಎಡಗೈಯಿಂದ ಮಾಡಿದ್ದು ಬಲಗೈಗೂ ಗೊತ್ತಿರಲ್ಲ, ನೆನಪೇ ಇರೋಲ್ಲ. ಹೌದಾ ಇಲ್ಲವಲ್ಲ. ಇದು ಒಂದು ವಿಸ್ಮಯ, ನಿಮ್ಮ ಶಕ್ತಿ ಹಾಗೂ ವೈಶಿಷ್ಟ್ಯತೆ. ನೀವೇನಾದ್ರೂ ಜೀವನದಲ್ಲಿ ಗೆಳೆತನ ಮಾಡಬೇಕು ಅಂದ್ರೆ ಈ ವ್ಯಕ್ತಿಗಳ ಜೊತೆ, ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರ ಜೊತೆ, ಸೆಪ್ಟೆಂಬರ್ ಅಲ್ಲಿ ಹುಟ್ಟಿದವರ ಜೊತೆ, ಅಕ್ಟೋಬರ್ ಅಲ್ಲಿ ಹುಟ್ಟಿದವರ ಜೊತೆ ನೀವು ಬೆಳೆಸಿ ನೋಡಿ. ಐ ಲವ್ ದೆಮ್, ಐ ಹ್ಯಾವ್ ಸೀನ್ ದೆಮ್. ಒಂದು ಕಡಿಮೆ ಅಂದ್ರೆ ನನ್ಗೊಂದು 300ರಿಂದ 320 ಜನ ಗೊತ್ತಿದ್ದಾರೆ. ಶಕ್ತಿಶಾಲಿಗಳು, ಸಿಂಪ್ಲಿಸಿಟಿಗಳು, ಇರುವುದರಲ್ಲಿ ಇಷ್ಟಕ್ಕಂತೆ ಈ ವ್ಯಕ್ತಿಗಳು. ನನಗೆ ಅವ್ರು ತುಂಬಾ ಇನ್ಸ್ಪಿರೇಷನ್. ಐ ಜಸ್ಟ್ ಅಬ್ಸರ್ವ್ ದೆಮ್. ಏನಪ್ಪಾ ಇದು, ಎಷ್ಟಿದ್ದರು, ಎಲ್ಲಿದ್ದರು. ನೀವು ಅವ್ರ ಮನೆಗೆ ಹೋಗಿ ನೋಡಿ, ಅವ್ರ ಹತ್ರ ಮಾತನಾಡಿ ಒಂದು ಅರ್ಧ ಗಂಟೆವರೆಗೂ ಅವ್ರು ಹೊರಗಡೆ ಬರೋಲ್ಲ. ಶೆಲ್ ಒಳಗಡೆನೆ ಇರ್ತಾರೆ. 1-2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ನೋಡಿ. ಮಗುವಿನಂತ ಮನಸ್ಸು, ಬಿಚ್ಚು ಮನಸ್ಸು, ನೋ ಹೈಡ್ ಅಂಡ್ ಸೇಕ್. ಇದಿಷ್ಟ ಇದೆ, ಇದು ಹೀಗೆ ತೋರಿಸ್ಕೊಳ್ಳೋದು, ಹೇಳ್ಕೊಳ್ಳೋದು ತಮ್ಮ ಬಗ್ಗೆ. ಅವ್ರಿಗೆ ಯಾವಾಗ್ಲೂ ಒಂದು ಸಣ್ಣ ಕೊರತೆ ಇರುತ್ತೆ. ನಾನು ಗಮನಿಸಿದ್ದೇನೆ, ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವ್ರಿಗೆ ಸೆಪ್ಟೆಂಬರ್, ಅಕ್ಟೋಬರ್ ದೇವರು ನಿಮ್ಗೆಲ್ಲ ಕೊಟ್ಟಿದ್ರು, ಏನೋ ಒಂದು ಕೊರತೆ ಫೀಲ್ ಮಾಡ್ತಿರ್ತಾರೆ, ಇಟ್ಟಿರ್ತಾನೆ. ಒಂದು ತಾಯಿಯ ಕೊರತೆ, ತಂದೆಯ ಕೊರತೆ, ಇಲ್ಲ ಸ್ನೇಹಿತರ ಕೊರತೆ, ಸಂಗಾತಿ ವಿಚಾರ, ಇಲ್ಲ ಆತ್ಮೀಯರ ವಿಚಾರ, ಇಲ್ಲ ಅಧಿಕಾರದ ವಿಚಾರ, ಅಂತಸ್ತಿನ ವಿಚಾರ, ಇಲ್ಲ ಪದವಿಯ ವಿಚಾರ, ಪ್ರತಿಷ್ಠಾ ವಿಚಾರ. ಅಲ್ಲೊಂದು ನಿಮಗೊಂದು ಕೊರತೆ ಕೊಟ್ಟೇ ಇರ್ತಾನೆ. ಹೌದು ಅಲ್ವೋ ಹೇಳಿ, ಕಾಯ್ತಿರ್ತಾನೆ.